ಹರೇ ಶ್ರೀನಿವಾಸ. ಅಧಿಕ ಮಾಸದ ಪ್ರಯುಕ್ತ ವಿಶೇಷವಾಗಿ ಅವಶ್ಯವಾಗಿ ಜ್ಞಾನವನ್ನು, ಭಗವಂತನ ಕಾರುಣ್ಯವನ್ನು, ಅಧಿಕ ಮಾಸದ ಮಹತ್ವವನ್ನು ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಅದರ ಭಾಗವಾಗಿ ಅಧಿಕ ಮಾಸದ ಮಹತ್ವದ ಕಥೆ. ಇದು ಕದರಿಯನ ಕಥೆ. ಕೇರಳ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಚಿತ್ರಶರ್ಮ ಎಂಬುದು ಅವನಿಗೆ ತಂದೆ ತಾಯಿಗಳಿಟ್ಟ ಹೆಸರು. ಆದರೆ ಅವನು ಅಪಾರ ಶ್ರೀಮಂತನಾಗಿದ್ದರೂ ತುಂಬ ಜಿಪುಣವಾಗಿ ಬೆಳೆದನು. ಅದರಿಂದಾಗಿ ಕದರಿಯ ಎಂದೇ ಜನ ಅವನನ್ನು ಕರೀತಿದ್ದರು. ಹೋಮ, ಹವನ, ಪಿತೃಕಾರ್ಯ, ದಾನ, ಕಾರ್ತಿಕಾದಿ ಮಾಸಗಳಲ್ಲಿ ಸ್ನಾನ, ದೀಪದಾನ, ವೈಶಾಖದಲ್ಲಿ ಧಾನ್ಯದಾನ, ವ್ಯತಿಪಾತದಲ್ಲಿ ಸುವರ್ಣದಾನ, ವೈಧೃತಿಯಲ್ಲಿ ರಜತದಾನ, ಸೂರ್ಯಚಂದ್ರ ಗ್ರಹಣ ಕಾಲದಲ್ಲಿ ಜಪ ಮೊದಲಾದ ಯಾವ ಪುಣ್ಯ ಕಾರ್ಯಗಳನ್ನೂ ಅವನು ಮಾಡಿರಲಿಲ್ಲ. ಅದರ ಬದಲು ಕಂಡವರನ್ನು ದರಿದ್ರನಾದ ನನಗೆ ಏನಾದರೂ ನೀಡಿ ಎಂದು ಸುಳ್ಳು ಹೇಳಿ ಭಿಕ್ಷೆ ಬೇಡುತ್ತಾ ಬದುಕುತ್ತಿದ್ದ. ಕೊನೆಗೊಮ್ಮೆ ಅಡವಿಯಲ್ಲಿ ನೆಲೆಸಿದ್ದ ಒಬ್ಬ ತೋಟದ ಮಾಲಿಯೊಂದಿಗೆ ಸ್ನೇಹ ಬೆಳೆಸಿ ಅವನು ಮುಂದೆಯೂ ತಾನು ದರಿದ್ರನೆಂಬಂತೆ ನಟಿಸಿ ಹಣ ಕೇಳುತ್ತಿದ್ದ. ಅವನು ತೋಟದ ಕಾರ್ಯದಲ್ಲಿ ಸಹಾಯ ಮಾಡುವ ನೆಪದಲ್ಲಿ ಅವನ ವಿಶ್ವಾಸವನ್ನು ಗಳಿಸಿದ. ಅವನಿಗೆ ನಂಬಿಕೆ ದ್ರೋಹ ಮಾಡಿ ತೋಟದಲ್ಲಿ ಬೆಳೆದ ಹಣ್ಣುಗಳನ್ನು ಸಾಕಷ್ಟು ತಿಂದು ಉಳಿದವುಗಳನ್ನು ಮಾರಿ ಹಣ ಮಾಡತೊಡಗಿದ. ಹಣ್ಣುಗಳನ್ನು ಪಶುಪಕ್ಷಿಗಳು ತಿಂದು ಹೋದವೆಂದು ಸುಳ್ಳು ಹೇಳಿ ಯಜಮಾನನಿಗೆ ಮೋಸ ಮಾಡಿದ. ಹೀಗೆ ಒಟ್ಟು 87 ವರ್ಷ ವಯಸ್ಸನಾಗುವವರೆಗೂ ಬದುಕಿ ಮುಂದೆ ಸಾವನ್ನು ಅಪ್ಪಿದ. ಯಮದೂತರು ಅವನನ್ನು ಚಿತ್ರಹಿಂಸೆ ಮಾಡುತ್ತಾ ಯಮನ ಬಳಿಗೆ ಕರೆದೊಯ್ದರು. ಅವನು ಆಗ ತನ್ನ ಪಾಪಗಳಿಗಾಗಿ ಪರಿಪರಿಯಾಗಿ ಪರಿತಪಿಸಿದ. ಅವನ ಪಾಪಗಳನ್ನು ಪರಿಶೀಲಿಸಿ ಯಮದೇವ ಅವನಿಗೆ ಮೊದಲು ಪ್ರೇತ ಜನ್ಮ, ಬಳಿಕ ಕಪಿಜನ್ಮ, ಆ ಬಳಿಕ ಬಗೆ ಬಗೆಯ ನರಕಯಾತನೆ ಎಂಬುದಾಗಿ ಶಿಕ್ಷೆಯನ್ನು ಘೋಷಿಸಿದ. ಪ್ರೇತಯೋನಿಯನ್ನು ಪೂರೈಸಿದ ಅವನು ಬಳಿಕ ಕಪಿಯಾಗಿ ಜನಿಸಿದ. ಕಾಲಂಜರ ಎಂಬ ಬೆಟ್ಟದಲ್ಲಿ ನೆಲೆಸಿದ. ಅಲ್ಲಿಯ ಮೃಗತೀರ್ಥ ಎಂಬುದು ಅವನ ವಾಸಸ್ಥಾನವಾಯಿತು. ಅವನು ಹಿಂದಿನ ಜನ್ಮದಲ್ಲಿ ಚಿತ್ರಕುಂಡಲ ಹಾಗೂ ತಾರಕ ಎಂಬ ಶ್ರೀಮಂತ ದಂಪತಿಗಳು ಅಧಿಕ ಮಾಸದಲ್ಲಿ ಬಗೆ ಬಗೆಯ ವ್ರತಗಳನ್ನು ಪೂರೈಸಿ ಉದ್ಯಾಪನೆ ಮಾಡಿ ಯೋಗ್ಯರಾದ ಬ್ರಾಹ್ಮಣರಿಗೆ ಬಗೆ ಬಗೆಯ ದಾನಗಳನ್ನು ನೀಡಿದ ಪ್ರಸಂಗದಲ್ಲಿ ಅಲ್ಲಿಗೆ ತೆರಳಿದ್ದ. ಈ ಕದರ್ಯ ಆ ಪುರುಷೋತ್ತಮ ಮಾಸದಂತಹ ಶ್ರೇಷ್ಠ ಮಾಸವನ್ನು ವೈಭವದಿಂದ ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡಿದ್ದಕ್ಕೆ ಅಭಿನಂದಿಸಿದ ನಾಟಕ ಮಾಡಿ ತಾನು ದರಿದ್ರನೆಂದು ಸುಳ್ಳು ಹೇಳಿ ಯಾಚಿಸಿ ಧನವನ್ನು ಪಡೆದುಕೊಂಡು ಹಾಗೆ ಈ ಮಹಾಶ್ರೇಷ್ಠ ಕಾರ್ಯದಲ್ಲಿ ಭಾಗವಹಿಸಿದ್ದ ಪುಣ್ಯ ಪುರುಷೋತ್ತಮ ಮಾಸವನ್ನು ಕಪಟದಿಂದ ಪ್ರಶಂಸಿದ ಪುಣ್ಯಗಳಿಂದಾಗಿ ಅಂತಹ ಪುಣ್ಯಸ್ಥಳದಲ್ಲಿ ನೆಲೆಸುವ ಭಾಗ್ಯ ಅವನಿಗೆ ಲಭಿಸಿತು. ಕ್ರಮೇಣ ಪರ್ವತಪ್ರಾಯವಾಗಿ ಬೆಳೆದ ಆ ಕಪಿಗೆ ಒಮ್ಮೆ ಬಾಯಿಯಲ್ಲಿ ವ್ರಣವಾಗಿ ಏನನ್ನೂ ತಿನ್ನಲು ಸಾಧ್ಯವಾಗದಂತಾಯಿತು. ಹಸಿವು ಬಾಯಾರಿಕೆಯಿಂದ ಬಳಲಿ ವೃಕ್ಷಗಳಿಂದ ಹಣ್ಣುಗಳನ್ನು ಕೆತ್ತು ತಿನ್ನಲು ಪ್ರಯತ್ನಿಸಿ ವ್ರಣದ ವೇದನೆಯಿಂದಾಗಿ ತಿನ್ನಲಾಗದೆ ಅದನ್ನು ಬಿಸಾಡ್ತಾ ಇದ್ದ. ಹಾಗಿದ್ದಾಗಲೇ ಅಧಿಕ ಮಾಸ ಪರ್ವಕಾಲ ಆಗಮಿಸಿತು. ಆ ಮಾಸ ಪೂರ್ತಿಯಾಗಿ ಹಣ್ಣು ತಿನ್ನಲಾಗದೆ ಅದು ಹಸಿವಿನಿಂದ ಬಳಲಿ ಮೃಗತೀರ್ಥ ಕುಂಡದಲ್ಲಿ ಬಿದ್ದು ಸತ್ತೋಯಿತು. ಸಾಯುವ ಮುನ್ನ ಆ ಮೃಗತೀರ್ಥದಲ್ಲಿ 5 ದಿನಗಳ ಕಾಲ ಜೀವ ಹಿಡಿದು ಬದುಕಿತು. ಮರಣಿಸಿದ ಅದು ದಿವ್ಯ ದೇಹವನ್ನು ಪಡೆಯಿತು. ಅದನ್ನು ವೈಕುಂಠಕ್ಕೆ ಕರೆದೊಯ್ಯಲು ವಿಮಾನವೊಂದು ಆಗಮಿಸಿತು. ಕಪಿಗೆ ತನ್ನಂತಹ ಪರಮಪಾಪಿಗೆ ಅಂತಹ ವೈಭವ ಪ್ರಾಪ್ತವಾಗಿದ್ದಕ್ಕೆ ಬಹಳ ಆಶ್ಚರ್ಯ ಉಂಟಾಯಿತು. ಆಗ ವಿಮಾನದಲ್ಲಿದ್ದ ಸುಶೀಲ ಪುಣ್ಯಶೀಲರೆಂಬ ವಿಷ್ಣುದೂತರು ಅವನಿಗೆ ತಿಳಿಸಿದರು. ನೀನು ಪುರುಷೋತ್ತಮ ಮಾಸದಂತಹ ಪವಿತ್ರ ಮಾಸದಲ್ಲಿ ಉಪವಾಸವಿದ್ದರಿಂದಲೂ 5 ದಿನಗಳ ಕಾಲ ಮೃಗತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯದಿಂದಾಗಿಯೂ ನೀನು ಎಸೆದ ಹಣ್ಣುಗಳನ್ನು ಜನರು ತಿಂದಿದ್ದರಿಂದ ಅಪಾರ ಪುಣ್ಯ ಲಭಿಸಿ ನಿನ್ನ ಸಕಲ ಪಾಪಗಳು ಪರಿಹಾರವಾಗಿ ಇಂತಹ ಸುಯೋಗ ಲಭಿಸಿದೆ. ನೀನು ಗೋಲೋಕದಂತಹ ಪವಿತ್ರ ಲೋಕವನ್ನು ಹೊಂದಿ ಹೀಗೆ ಅಧಿಕ ಮಾಸದಂತಹ ಪವಿತ್ರ ಕಾಲದಲ್ಲಿ ವ್ರಣದ ಕಾರಣದಿಂದಾಗಿ ಉಪವಾಸ ಹಾಗೂ ಆಕಸ್ಮಿಕವಾಗಿ ಮೃಗತೀರ್ಥದಲ್ಲಿ ಬಿದ್ದು ಮಾಡಿದ ಸ್ನಾನದಿಂದಾಗಿ ಆ ಕದರ್ಯನ ಸಕಲ ಪಾಪಗಳು ಪರಿಹಾರವಾಗಿ ಸದ್ಗತಿ ಲಭಿಸಿತು. ಇನ್ನು ನಿರ್ವಂಚನೆಯಿಂದ ಶ್ರದ್ಧಾಭಕ್ತಿಗಳಿಂದ ಅಧಿಕ ಮಾಸ ವ್ರತವನ್ನು ಆಚರಿಸುವವರಿಗೆ ಸಿಕ್ಕುವ ಫಲ ಅಪಾರ ಎಂದು ಪ್ರತ್ಯೇಕ ಹೇಳಬೇಕಾಗಿಲ್ಲ.